ಈಗ್ಲೂ ಕಾಯ್ತಾ ಇರ್ತೀನಿ. 2 ವರ್ಷ 3 ವರ್ಷ ಬಿಟ್ಟೋದವರೇ ಒಂದಾಗಿದಾರಂತೆ. ಜಸ್ಟ್ ನಾವು 6 ಮಂತ್ ಆಯ್ತು ಬಿಟ್ಟೋಗಿ. ಅರ್ಥ ಆಯ್ತಾ? ನೀನ್ ಬಿಟ್ಟೋದ್ರೂ ಬಂದೇ ಬರ್ತೀಯಮ್ಮ, ನಂಬಿಕೆ ನನಗಿದೆ. ನಾನು ಪ್ರತಿ ಭಾನುವಾರ ಹೋಗೋ ದೇವ್ರು ನನ್ಗೆ ಸಪೋರ್ಟ್ ಮಾಡ. ಆ ದೇವಸ್ಥಾನ ಹತ್ರ ಹೋದು ಕೇಳೋದು ಒಂದೇ ಒಂದು, ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಯಾವ ಬೋಸಡಿ ಮಗ ಈ ದೇವಸ್ಥಾನ ಕಟ್ಸಿದ್ದು ಅಂತ. ಆ ದೇವ್ರ ಅನ್ನೋನೇನಾದ್ರೂ ಇದ್ರೆ ಇಂಥ ಗಬ್ನ ಮಕ್ಕಳನ್ನ ಆ ದೇವಸ್ಥಾನದ ಆವರಣದಲ್ಲೇ ಬೂದಿ ಮಾಡಬೇಕು. ತುಂಬಾ ಕಾಯ್ಬೇಡ ಕಣ, ಜರಕ್ಕೆ ಇದ್ಬಿಡ್ತಾರೆ. ಆಗ್ಲೇ 6 ತಿಂಗಳು ಕಾಯ್ದಿದ್ದೆ, ಇನ್ನೊಂದು 3 ತಿಂಗಳು ಕಾಯ್ದರೆ ದೊಡ್ಡ ಕರಳಲ್ಲಿರೋ ಕಕ್ಕ ಮೆದುಳಿಗೆ ಹೋಗಿ ಕಣ್ಣಿಂದ ಆಚೆ ಬಂದ್ಬಿಡುತ್ತೆ. ಬರೀ ಕಕ್ಕ ಅಲ್ಲ, ಕಣ್ಣು ಕಕ್ಕ. ಹಲೋ ಮಿಸ್ಟರ್ ಮಾಜಿ ಲವರ್, ಹೇಗಿದೀಯಾ? ಚೆನ್ನಾಗಿದೀಯ ಬಿಡು, ಯಾಕಂದ್ರೆ ನೀನ್ ಚೆನ್ನಾಗಿರ್ತಿ ಅಂತ ನಮ್ಗೆ ಗೊತ್ತು. ರಂಡಿ ಮಕ್ಕಳು ಸೋಷಿಯಲ್ ಮೀಡಿಯಾ ಕಂಡು ತಪ್ಪು ಮಾಡಿದ್ರು. ಯಾವನ ಚೂತ್ಯಾನ ನಮಗ ತಾನು ಹುಡುಗಿಯರನ್ನ ಪಟಾಯಿಸಕ್ಕಾಗ್ಲಿಲ್ಲ ಅಂತ ಸೋಷಿಯಲ್ ನೆಟ್ವರ್ಕ್ ಶುರು ಮಾಡ್ದ. ಆ ಎಲ್ಲಾ ಹುಡುಗಿರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲಿ, ಇದು ನನ್ನ ಶಾಪ. ಇಂಥ ಹೇತು ಮಕ್ಕಳು ಜೋಕುಮಾರಗಳು ಬರ್ತಾರೆ ಅಂತ ಗೊತ್ತಿದ್ರೆ ಆ ಹುಡುಗಿಯರು ಕೂಡ ಈ ಆ ಚೂತ್ಯನ ವರ್ಜಿನ್ ಆಗಿರಕ್ ಬಿಡ್ತಿದ್ದಿಲ್ಲ. ಸೊ ನಾನು ರಿಜೆಕ್ಟ್ ಮಾಡಿರೋ ಹುಡುಗಿಯರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್, ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತಂದಾನಿತ್ತಾನೋ ತಾನಿ ತಂದಾನೋ. ಜೋಡಿ ಜೋಡಿ ಕಂಗಳಿಗೆ ಪ್ರೀತಿ ಬಂತು ಸ್ಫೂರ್ತಿ ಸ್ಫೂರ್ತಿ, ಪ್ರೀತಿ ಕೊಂದ ಕೊಲೆಗಾರ್ತಿ ನಾ ಹೇಳೋ ಕತೆಗೆ ಸ್ಫೂರ್ತಿ ಸ್ಫೂರ್ತಿ. ನೀ ನನಗ್ ಬಿಟ್ಟೋದಿ ಅಂತ ಬೇಜಾರಿಲ್ಲ, ನೀ ನನಗ್ ಬಿಟ್ಟು ಹೋಗಲ್ಲ ಅಂತೇಳಿ ಬಿಟ್ಟೋದಿಲ್ಲ, ಅದೇ ನನ್ಗೆ ಬೇಜಾರಾಗಿದೆ. ಅದು ಯಾವ್ದೋ ಅದುಲೇ ಈ ಏಲಿಯನ್ಸ್ ಅಂತಾನ ಬಿಟ್ಟೋಗೋಕ್ಕೂ ಮುಂಚೆ ಬಿಡ್ತೀನಿ ಅಂತ ಹೇಳಬೇಕು ತಾನೆ. ನೀನು ಬಿಡಲ್ಲ ಅಂತ ಊಸ್ಬಿಟ್ಟಿದ್ರು ಇವನು ಅದನ್ನು ಕುಡ್ಕೊಂಡು ಸುಮ್ಮನಿರ್ತಿದ್ದ ಗುರು. ಆದರೆ ನಂಬಿಕೆ ದ್ರೋಹ ಮಾಡ್ದಲ್ಲೋ ಗಂಡು ಜಾತಿಗೆ ಅವಮಾನ ಮಾಡಿಬಿಟ್ಟೆ. ಇವನಿಬ್ರು ಕೋಲಾಟ ಆಡೋದನ್ನು ನೋಡೋಕ್ಕಾಗಲ್ಲ. ನೀನು ಇವನನ್ನ ಬಿಟ್ಟಿದ್ದು ನಿನಗೇನು ಅನ್ನಿಸ್ತೋ ನನಗೇನು ಅನ್ನಿಸ್ತೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆದರೆ ಇವನು ಸೋಷಿಯಲ್ ಮೀಡಿಯಲ್ಲಿ ತಿಕ್ಕಾರ್ಕಂತವನಲ್ಲ, ಅದು ಜನರ ನೆಮ್ಮದಿ ಕೆಡಿಸ್ತಿದೆ. ಬಾಸ್ ಹೇಳಿದ್ದಾರೆ ಅವ್ನು ನಮ್ಮನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಗ್ರಾಮಲ್ಲೂ ಇನ್ನು ಬಣ್ಣದ ಮಾತಿಗೆ ಮರಳಾಗಕ್ಕೆ ಯಾರು ಸಿಕ್ಕಿಲ್ಲಲ್ಲ, ನಂತರ ಯಾರು ಸಿಗಲ್ಲ ಕಣೋ, ನನಗೆ ಗೊತ್ತು, ನಾನೇ ಮರಳಾಗಿದ್ದೆ. ಇನ್ನು ಅದೆಷ್ಟು ಬಣ್ಣದ ಮಾತಾಡೋನೆ ಗುರು, ಆಕ್ಚುಲಿ ಇರೋದು ಒಂದೇ ಬಣ್ಣ ಬಿಳಿ, ಬಾಕಿ ಎಲ್ಲ ರಿಫ್ರಾಕ್ಷನ್ಸ್. ಬಣ್ಣ ಕಣ್ಣಿಗೆ, ಮಾತು ಕಿವಿಗೆ, ಬಾಯಿಗೆ. ಮಾತಲ್ಲಿ ಮನೆ ಕಟ್ಟೋದು ಕೇಳಿದ್ದಾರೆ, ಇವನು ಮಾತಲ್ಲೇ ಮುಕ್ಳಿ. ಈ ಅಪ್ಪಂಗೆ ಅದು ಬಣ್ಣದ ಮಾತು ಅಂತ ಗೊತ್ತು, ಆದ್ರೂ ಬಕ್ರ ಆಗ್ತಾನೆ ಅಂದ್ರೆ ಇದು ಅಮರ ಮಧುರ ಪ್ರೇಮ ಭಾಗ 3, 4, 5 ಇನ್ಫಿನಿಟಿ. ಈ ವಿಡಿಯೋ ನೋಡಿದ ಮೇಲೆ ಲವ್ ಫೇಲ್ಯೂರ್ ಆದವರಿಗೆ ಜಿಗುಪ್ಸೆ ಬಂದು ನಾಳೆ ಬೆಳಿಗ್ಗೆನ ಸಾಧನೆ ಮಾಡಿಬಿಡ್ಬೇಕು. ಈ ಅದರ ಸೀದಾ ಐಫಿಲ್ ಟವರ್ ರೇಂಜಿಗೆ ಎದ್ದು ನಿಲ್ಬೇಕು, ಅಂದ್ರೆ ಸಾಧನೆ ನಿಲ್ಬೇಕು. ಒಂದೇ ಸಭ್ಯತೆ ಇಂಪಾರ್ಟೆಂಟ್. RC ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರೆ ಸಾರಿ. ಈ ಥರ ಫ್ಲೈಯಿಂಗ್ ಕಿಸ್ ಕೊಟ್ರೆ ಅದು ಅವನಿಗೆ ಸೇರಲ್ಲ. ನಾಸಾದಿಂದ ಡ್ರೋನ್ ತರಿಸಿ ಟಾರ್ಗೆಟ್ ಲಾಕ್ ಮಾಡಿ ಕಿಸ್ನ ಅದರಲ್ಲಿ ಕಳಿಸು. ಆ ಕಿಸ್ಸು ಹೋಗಿ ಸೀದಾ ಅವನ ಬೆನ್ನಿಗೆ ಗುರಿ ಇಡಬೇಕು. ಈ ಲೆವೆಲಿಗೆ ಕಿಸ್ ಕೊಟ್ರೆ ಅವನು ಸಾಮಾನ್ಯದ ಸಾಯಲ್ಲ. ಈ ಕಿಸ್ ಮಾರ್ಕು ಅವನಿಗೆ ಮುಂದಿನ ಜನ್ಮದಲ್ಲಿ ಬರ್ತ್ ಮಾರ್ಕ್ ಆಗಿರಬೇಕು. ಅವನ ಅಕ್ಕನ್ ನನ್ನ ರಿಜೆಕ್ಟ್ ಮಾಡಿದ ಹುಡುಗಿಯರಿಗೆಲ್ಲ ಅವ್ರ ಗಂಡಂದ್ರೆ ಇದೇ ಥರ ಫ್ಲೈಯಿಂಗ್ ಕಿಸ್ ಕೊಡಲಿ ಅಂತ ಅಪೇಕ್ಷಿಸ್ತೀನಿ. ಮೊದಲನೇದು ಸಾರಿ, ಎರಡನೇದು ಥ್ಯಾಂಕ್ ಯು. ಸಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ನಿನ್ನ ನಾನು ಲವ್ ಮಾಡೋದಕ್ಕೆ. ಎರಡನೇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ನಾನು ಒಂಟಿತನ ಯಾವ ತರ ಸಾಗಿಸ್ಬೇಕು ಎಂಬುದನ್ನ ನೀ ನನ್ಗೆ ಹೇಳ್ಕೊಟ್ಟದಕ್ಕೆ. ಇದನ್ನ ನೋಡಿದ್ಮೇಲೆ ನಂಗೆ ಪ್ರೀತಿನ ಹಟ್ರು, ಸ್ನೇಹದ ಮೇಲೂ ಅಸಹ್ಯ ಬಂತು. ಸಾರಿ ಮತ್ತೆ ಥ್ಯಾಂಕ್ ಯು 2 ಪದಗಳನ್ನು ಸಾರ್ವಜನಿಕವಾಗಿ ತಿಕ್ಕ ಹೊಡೆದು ಬಿಟ್ಟಲ್ಲ ಗುರು. ಲೈಫಲ್ಲಿ ಇನ್ನೊಬ್ಬರಿಗೆ ಸಾರಿ ಮತ್ತೆ ಥ್ಯಾಂಕ್ ಯು ಹೇಳ್ದಿರಂಗೆ ಮಾಡ್ಬಿಟ್ಟ ಅಣ್ಣ ಬಾಂಡು. ಅಟ್ಲೀಸ್ಟ್ ಸಾರಿ ಪದನಾದ್ರು, ಸಾರಿ ನಾನಿನ್ನ ಬಳಕೆ ಇಲ್ಲ ಅನ್ನುತ್ತೆ, ಬಟ್ ಥ್ಯಾಂಕ್ ಯು ವ್ಯಂಗ್ಯ ವಿಡಂಬನೆಯಲ್ಲೂ ಥ್ಯಾಂಕ್ ಯು ಹೇಳ್ದಿರೋ ಥರ ಆಗೋಯ್ತಲ್ಲ ಗುರು. ಅರ್ಥ ಅನ್ನೋ ಅರ್ಥಕ್ಕೆ ಗರ್ಭಪಾತ ಮಾಡಿಸ್ಬಿಟ್ಟ ಕ್ರೂರ ಕಲಿಯುಗ. ಶ್ರೀಶೈಲಕ್ಕೆ ಹೋಗ್ತಾ ಇದೆಯಂತೆ, ನೆನಪಾಗ್ತಾ ಇಲ್ವಾ ನನಗೆ? ಹೋಗ್ಬೇಕಾದ್ರೆ ಹೇಳೋಗ್ಬೇಕಂತ ಅನಿಸ್ತಾ ಇಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಈ ವಿಡಿಯೋ ನೋಡ್ಬಿಟ್ರೆ ಶ್ರೀಶೈಲ ಪರ್ವತನೇ ಎತ್ಕೊಂಡೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಬಿಡ್ತಾನೆ. ಜನರ ಭಕ್ತಿ ಒತ್ತಟಾಗಿರಲಿ, ನಾನು ದೇವ್ರ ಅನ್ನೋದು ಬೇಡ ಗುರು, ನನ್ನ ಒತ್ತಿರೋ ಬೆಟ್ಟನೂ ನಿಮ್ಮ ಚಂಗ್ಲಾಟಕ್ಕೆ ಬಳಸ್ಕೊಂತೀರಲ್ರು ಅಂತ ಬೇಜಾರು ಮಾಡ್ಕೊಂತಾನೆ. ದೇವರ ಮೇಲೆ ಭಯ ಭಕ್ತಿ ಇರಬೇಕಂತ ಸುಮ್ಮನೆ ಹೇಳಲ್ಲ, ಭಯನೇ ಇಲ್ಲ ಬಡ್ಡೆ ತವಕ್ಕೆ. ಮಲ್ಲಿಕಾರ್ಜುನ ಹಂಗೆ ರೊಚ್ಚಿಗೆದ್ದು 3ನೇ ಕಣ್ಣು ತೆಗೆದು ಒಂದು ಕಡೆಯಿಂದ ಎಲ್ಲ ಬೂದಿ ಮಾಡ್ಕೊಂಡು ಬರಬೇಕು.
ಈ ಥರ ಎಲ್ಲ ಆಡ್ಕೊಂಡು ಮಾನವ ಜಾತಿಗೆ ಬದುಕೋ ಅರ್ಹತೆನೇ ಇಲ್ಲ ಗುರು. ಯಾರ್ದೋ ಮಾತು ಕೇಳಿ ಇವತ್ತು ಬಿಟ್ಟು ಹೋಗಿರ್ಬೋದು ನಿನ್ನನ್ನ, ಅರ್ಥಾಯ್ತಾ? ಹೇಳ್ದವ್ರು ಯಾರು ನಿನ್ನಿಂದ ಶಾಶ್ವತ ಇರಲ್ಲ. ನೆನ್ಪು ಮಾಡ್ಕೊಳ್ಳೋಂಥ ಟೈಮ್ ಬಂದೇ ಬರುತ್ತೆ. SSLC ಕನ್ನಡ ಗ್ರಾಮರ್ ಇಂಪಾರ್ಟೆಂಟ್ ಕ್ವಶನ್ ಇದು, ನೆನ್ಪಿಟ್ಕೊಳ್ರ. ಇವನನ್ನ ಅವನು ಯಾವನೋ ಬಿಟ್ಟೋಗವನಲ್ಲ, ಯಾರ್ದೋ ಮಾತು ಕೇಳ್ಕೊಂಡಲ್ಲ, ಇವನ್ ಮಾತೇ ಕೇಳ್ಕೊಂಡು ಬಿಟ್ಟೋಗವನು ಅವನು. ಈ ರೇಂಜಿಗೆ ತಲೆದು ಹೆಂಗಿದ್ರಿ ಯಾವನಿರ್ತಾನೆ ಗುರು ನಿನ್ ಜೊತೆಗೆ? ಯಾರ್ದೋ ಮಾತು ಅಂದಲ್ಲ, ಆ ಮಾತು ಹೇಳಿದವರಿಗೆಲ್ಲ ದೇವರು ಸಕಲ ಐಶ್ವರ್ಯ ಸಂಪತ್ತು ಸಮೃದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ. ಬಿಟ್ಟೋದೊಂದು ತಲೆ ಉಳಿತು, ಇಲ್ಲ ಅಂದಿದ್ರೆ ಸೀದಾ ಎಗರೆಗರಿ ನೆತ್ನೆತ್ತಿಗೆ ಎಗರೆಗರಿ ನೆತ್ನೆತ್ತಿಗೆ ಎಗರೆಗರಿ ನೆತ್ನೆತ್ತಿಗೆ. ಬಿಟ್ಟೋದವ್ರ ಜೀವನದಲ್ಲಿ ನಾವು ನೆನಪಾಗ್ತೀವಿ ಗೊತ್ತಿಲ್ಲ, ಬಟ್ ಅವ್ರ ದಿನಾಲೂ ನಮ್ಗೆ ನೆನಪಾಗ್ತಾ ಇರ್ತಾರೆ. ಆದ್ರೆ ಏನ್ ಮಾಡೋದು? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಲ್ಲ. ಬಿಟ್ಟೋದವನೇ ಮಿಸ್ಟರ್ ಮಾಜಿಲವ್. ನಂದಲ್ಲ ಕಣ, ಇವನು ಮಿಸ್ಟರ್ ಮಾಜಿಲವರ್. ನೀನು ಹೋಗೋಕ್ಕೂ ಮುಂಚೆ ತಲೆಗೇನಾದ್ರೂ ಗೇಟ್ ಹಾಕೋಗಿದ್ದಾಗೋರು ಏನೇನೋ ಮಾತಾಡ್ತಾನೆ. ಯಾವ ಲೆವೆಲ್ಗೆ ಗೇಟ್ ಹಾಕಿದ್ದಾಗೋರು, ಯಾವ ಥರ ಗೇಟ್ ಹಾಕಿದ. ಇಷ್ಟೊತ್ತು ಹೇಳಿದ್ರಲ್ಲಿ ಒಂದು ಪದನಾದರೂ ಪ್ರಾಪರ್ ಸ್ಟೇಟ್ಮೆಂಟಿಗೆ ಹೆಲ್ಪ್ ಮಾಡುತ್ತಾ? ಸೆಂಟೆನ್ಸ್ ಫಾರ್ಮೇಷನ್ ರಾಂಗು, ವರ್ಡ್ಸ್ ಆರ್ಡರಿಂಗು ರಾಂಗು. ಯಾವುದೇ ಭಾಷೆಯ ಗ್ರಾಮರ್ ಟೀಚರು ಇದನ್ನು ಕೇಳಿಸ್ಕೊಂಡ್ರು ಎಲ್ಲ ಗ್ರಂಥಗಳನ್ನು ತಗೊಂಡು ಇವನ್ ತಲೆ ಮೇಲೆ ಹಾಕ್ತಾರೆ. ನೀವ್ ಎಷ್ಟೇ ಟ್ರೋಲ್ ಮಾಡಿ, ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿ, ನಾನು ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳಿ? ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಾನಿರೋದೇ ಬೇರೆಯವ್ರ ತಲೆ ದಂಗಕ್ಕೆ. ಇವನ ಹತ್ರ ತಲೆ ಇಲ್ಲ, ಅದಕ್ಕೆ ತಲೆ ಕೆಡಲ್ಲ. ಹಟ್ರು ಬೇರೆಯವ್ರ ತಲೆನ, ನಾನಿರುವುದೇ ತಲೆ ದಂಗಕ್ಕೆ. ನಿನಗೆ ತಲೆ ಇದ್ದು ತಲೆ ಕೆಡಿಸ್ಕೊಂಡು ಬೇಡ. ಸ್ವಲ್ಪನಾದ್ರೂ ಅದನ್ನು ಉಪಯೋಗಿಸಿದ್ರೆ ನಿಂಗೆ ಅರ್ಥ ಆಗಿರೋದು ಯಾಕೆ ನಿನ್ನ ಟ್ರೋಲ್ ಮಾಡ್ತಾವ್ರಿ ಅಂತ. ಹಲೋ, ತುಂಬಾ ನೆನಪಾಗ್ತಿದ್ಯಾ ಕಣೋ. ಈ ನಿನ್ನ ನೋವು ದುಃಖಕ್ಕೆ ಹಲ್ಲಿ ಹುಚ್ಚವಯ್ಯ. ನಿನಗೆ ನೋವಾಗಿದೆ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಯಾಕೋ ಎಲ್ರಿಗೂ ನೋವು ಮಾಡ್ತಿದೀಯಾ? ಮಾನಸಿಕವಾಗಿ, ದೈಹಿಕವಾಗಿ, ಆಂಖಿಕವಾಗಿ, ಮರ್ಮಾಂಗಿಕವಾಗಿ ಎಲ್ಲ ನೋವು ಮಾಡ್ತಿದೀಯ. ನೀನು ನಿನ್ನ ಆ್ಯಕ್ಟಿಂಗು ಕಣ್ಣು ಕುಕ್ಕುತ್ತೆ. ಆಸ್ಕರ್ ಅವಾರ್ಡ್ಸ್ನ ಸ್ಟಾಪ್ ಮಾಡಿಸೋ ಲೆವೆಲಿಗೆ ಆ್ಯಕ್ಟಿಂಗು ಪರ್ಫಾರ್ಮೆನ್ಸು ಕೊಟ್ಟಲ್ಲ ಗುರು. ಬ್ರೈನಲ್ಲಿ ಮೆಮೊರಿ ಸೆಲ್ಸ್ ಎಲ್ಲಿದ್ದಾವೆ ಅಂತ ಗೊತ್ತಾಗ್ತಿಲ್ಲ ಗುರು. ಗೊತ್ತಾಗ್ಬಿಟ್ಟಿದ್ರೆ ಎಲ್ಲವನ್ನೂ ಬೆಂಕಿ ಹಚ್ಚಿ ಸುಟಾಕ್ಬಿಡ್ತಿದ್ದೆ. ಈ ಥರದ ಕಂಟೆಂಟು ನೋಡಿದ್ದೆ ಅನ್ನೋದನ್ನೇ ಮರಿಬೇಕು ನಾನು ನನ್ನ ಜೀವನದಲ್ಲಿ. ನನ್ನ ಮನಸ್ಸು ಕೂಗುತ್ತಿದೆ, ನೀನು ಬೇಕು ಎನ್ನುತ್ತಿದೆ, ನಿನ್ನ ತೋಳ ಸರಿಗೆ. ಕಣ್ಣಿಗೆ ಯಾರಾದರೂ ಸಣ್ಣದ ನೀರು ಕಲಿಸ್ಕೊಡ್ರು ಒಂದೇ ಸಲ 2 ಕಣ್ಣಿಗೆ ಹೋಯ್ಕೊಂಡ್ಬಿಡ್ತೀನಿ. ಈ ಥರ ನನ್ನ ಕಣ್ಣಿಗೆ ಶಿಕ್ಷೆ ಕೊಡಬೇಡ್ರು, ಪಾಪ ಕಣ್ರು. ಇನ್ನು ಏನು ನೋಡಿಲ್ಲ ಈ ಕಣ್ಣುಗಳು. ನನ್ನ ಕಣ್ಣುಗಳನ್ನು ವರ್ಜಿನಾಗೆ ಸಹಾಯ ಮಾಡಬೇಡ್ರು. ನಾನು ಸತ್ರು ಪರವಾಗಿಲ್ಲ, ವರ್ಜಿನ ಕಣ್ಣುಗಳಾದ್ರೂ ಏನಾದ್ರು ನೋಡಿ. ಈ ಅವತಾರಗಳನ್ನೆಲ್ಲ ನೋಡಕ ದೇವರು ನಮಗೆ ಕಣ್ಣು ಕೊಟ್ಟಿರೋದು. ಅದೇನು ಪಾಪ ಮಾಡಿದೀವ ನಾವು ಮನುಕುಲದವರು? ಅಯ್ಯೋ ದೇವರೇ. ಪಾಪ ಪರಿಹಾರಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಗ್ತಾರೆ. So let's meet in the next video.